ವಿಜಯಪುರ ಜಿಲ್ಲೆಯ ಕೋನೇಹಳ್ಳಿ ಡೊಂಕಮಡು ಗ್ರಾಮದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ತಡರಾತ್ರಿ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ರಸ್ತೆಯ ದುಸ್ಥಿತಿಯ ಬಗ್ಗೆ ಕಿಡಿಕಾರಿದ ಅವರು ಜನರ ದುರಸ್ಥಿತಿಗಳನ್ನು ನಿವಾರಿಸಲು ಅಧಿಕಾರಿಗಳಿಗೆ ತಕ್ಷಣದ ಆದೇಶ ನೀಡಿದರು. ಸೋಮನಾಳ್ ಗ್ರಾಮದಲ್ಲಿ ರಸ್ತೆ ಉದ್ದಕ್ಕೂ ಹರಿಯುತ್ತಿರುವ ನೀರು ಸುಮಾರು ವರ್ಷಗಳಿಂದ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಾರು ತಡೆದು ಸಮಸ್ಯೆ ತೋಡಿಕೊಂಡು ಅಡವಿ ಸೋಮನಾಳ್ ಗ್ರಾಮಸ್ಥರು ರಸ್ತೆ ದುಸ್ಥಿತಿ ನೋಡಿ ಡೊಂಕಮಡು ಗ್ರಾಮದಲ್ಲಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಊರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿಕೊಂಡ ಗ್ರಾಮಸ್ಥರು ಊರಿನ ಸಾರಾಯಿ ಬಂದ್ ಆಗಬೇಕು, ಬ್ರಿಡ್ಜ್ ನಿರ್ಮಾಣ, ರಸ್ತೆ ಅಗಲೀಕರಣ, ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕು, ನೀರಿನ ವ್ಯವಸ್ಥೆ ಇನ್ನು ಮುಂತಾದ ಸಮಸ್ಯೆಗಳ ಸುರಿಮಳೆಯನ್ನು ಮಹಿಳಾ ಆಯೋಗದ ಮುಂದೆ ಗ್ರಾಮಸ್ಥರು ತಿಳಿಸಿದರು. ಇನ್ನು ಸ್ಥಳದಲ್ಲಿ ಕೆಎಸ್ಆರ್ಟಿಸಿ ಡಿಸಿಯವರಿಗೆ ಕರೆ ಮಾಡಿ ಬಸ್ಸಿನ ವ್ಯವಸ್ಥೆ ಸರಿಪಡಿಸಿ ಪ್ರತಿನಿತ್ಯ ಬಸ್ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಆನಂತರ ಅಂಗನವಾಡಿಯಲ್ಲಿ ಸರಿಯಾಗಿ ಗರ್ಭಿಣಿಯರಿಗೆ ಮಕ್ಕಳಿಗೆ ಆಹಾರ ಕೊಡುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ಇನ್ನು ತಾಲೂಕಿನ ವಿವಿಧ ಆಶ್ರಯ ಕಾಲೋನಿ, ಸರ್ಕಾರಿ ಆಸ್ಪತ್ರೆ, ಉರ್ದು ಶಾಲೆ ಮುಂತಾದ ಕಡೆ ಪ್ರವಾಸ ಕೈಗೊಂಡು ಮನವಿಗಳನ್ನು ಸ್ವೀಕರಿಸಿದರು. ಇನ್ನು ವಿಜಯಪುರದಲ್ಲಿ ಶುಕ್ರವಾರ ನಡೆಯಲಿರುವ ಸಭೆಗೆ ಎಲ್ಲರೂ ಹಾಜರಾಗಬೇಕು ಎಂದು ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು. ಆ ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇಷ್ಟು ವರ್ಷಗಳಾದ್ರೂ ನೀವು ರಸ್ತೆಗಳು ಮಾಡಿಲ್ವಾ? ಯಾಕೆ ಮಾಡಿ? ಹಣ ಬಿಡುಗಡೆ ಆಗಿದೆ, ಒಂದ್ಸಲ ಆಗಿದ್ಯಾ ಇಲ್ವಾ? ಮಾಡೇ ಇಲ್ವಾ? ಊರಿಗೆ ಯಾರು ರಸ್ತೆ ಮಾಡಿಲ್ವಾ? ರೊಕ್ಕ ಕೊಟ್ಟಿಲ್ವಾ ನಿಮ್ಗೆ? ಅಥವಾ ರೊಕ್ಕ ತಗೊಂಡ್ಬಿಟ್ಟು ರಸ್ತೆ ಮಾಡಿಲ್ವಾ ನೀವು? ಯಾಕೆ ಮಾಡಿಲ್ಲ? ಯಾಕೆ ರಸ್ತೆ ಇಲ್ವಾ ನಿಮಗೆ? ಇದೇನ ಮಂಡ್ರು ಅಲ್ಲಿ ನಿಂತ್ಕೊಳಕ್ ಆಗಿಲ್ವಲ್ರಿ ನನಗೆ? ಅದು ಮಣ್ಣಲ್ಲಿ SC/ST ಫಂಡ್ಸ್ ಇಲ್ವಾ? ಯಾಕೆ ಮಾಡಿಲ್ಲ ನೀವು? ಎಲ್ಲದಾರ ಅವರು ಬರ್ರಿ ಇಲ್ಲಿ. SC/ST ಗೆ ಸೂಪರ್ ಫಂಡ್ಸ್ ಅದಾವಲ್ಲ, ಯಾಕೆ ತಂದ್ ಮಾಡಲ್ಲ ನೀವು? ಆಯ್ತ್ರಿ, ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿ? ಅಷ್ಟೇ ಯಾಕ್ರಿ? ನೋಡವ, ಪರಿಶೀಲನೆ ಅಲ್ಲ, ನನಗೆ ಕೆಲಸ ಆಗ್ಬೇಕು, ಗೊತ್ತಾಯ್ತಾ? ಮಕ್ಕಳು, ಹೆಣ್ಮಕ್ಳು ಮೇಡಮ್, ನಿಮ್ ಗಾಡಿ ಬಿಡಲ್ಲ, ನಾವು ಇಳಿದ್ರೆ ಸರಿ ಅಂತಾರಲ್ರಿ. ಎಲ್ಲ ಸೀಟ್ ಓದಾಗಿದ್ರು ನಮ್ಗೆ ನೀವು ನೋಡಕ್ ಬಂದಾಗ್ರಿ ಗಾಡಿಯಾಗ್ರಿ ತೊಳ್ಕೊಂಡಿರ್ ನಾವ್ ಬಂದು ಎಲ್ಲ ನಾನು 16 ಜಿಲ್ಲೆ ಓಡಾಡಿದೀನಿ ತಮ್ಮ. ಎಷ್ಟು? 16 ಜಿಲ್ಲೆಯಲ್ಲಿ PHC, CHC, ತಾಲೂಕಾ, ಜಿಲ್ಲಾ ಎಲ್ಲ ಆಸ್ಪತ್ರೆ ನೋಡಿದೀನಿ. ಸುಳ್ಳು ಹೇಳ್ಬೇಡ್ರಿ ನಮ್ಮ ಹತ್ರ. ಇಲ್ಲ, ಅದು NGOದಾಗ ಹೋಗೈತ್ರಿ, ಗೌರ್ಮೆಂಟ್ ಆಗೋದ್ರಿ ಅದ್ರಿ. ಅದೇನ್ ಹೇಳ್ತಾರೆ ನೀವು? ಅದನ್ನ ಹೆರಿಗೆ ಮಾಡ್ಲಿಕ್ಕೆ ಆಗಲ್ಲ. ಇನ್ಫೆಕ್ಷನ್ ಇದೇನು? ಯೂಸ್ ಆಗೋದ್ರಿ ಯಾಕ್ರಿ ಮೊಟ್ಟೆಗಳು ಸರಿಯಾಗಿ ಕೊಡ್ತಿಲ್ಲಂತೆ ಮಕ್ಕಳಿಗೆ? ಅರ್ಧ ಮೊಟ್ಟೆ ಕೊಡ್ತಾ ಇದ್ದಾರೆ. ಮೇಡಮರ ಅಂಗನವಾಡಿ ಒಳಗೇನ್ರಿ ಅದು? ಅಂಗನವಾಡಿಲಿಂದ ಅವ್ರು ಗಂಡ ಇರಲ್ಲ, ಮಕ್ಕಳನ್ನು ಓದಿಸ್ತಿರ್ತಾಳೆ. ಅದನ್ನು ಸಹ DC ಆಫೀಸಿಗೆ ನೀವು ಅರ್ಜಿ ಹಾಕ್ಬೋದು. ಗಂಡ ಸತ್ತೋಗಿರ್ತಾನೆ, ಹೆಂಡತಿ ಮಕ್ಕಳನ್ನ ಶಾಲೆಗೆ ಓದಿಸ್ತಾ ಇರ್ತಾಳೆ. 18 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಪ್ರತಿ ವರ್ಷ 48,000 ಅಲ್ವೇನ್ರಿ? ಎಲ್ರಿ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪೋಷಣ. ಬರ್ರಿ, ನೀವು ನಿಂತ್ಕೋಬೇಕು. ನಾನ್ ನಿಂತ್ಕೊಂಡು ನೀವೆಲ್ಲ ಕುತ್ಕೊಂಡು ಕೇಳಿದ್ರೆ ಹೆಂಗವ? ಬರ್ರಿ, ಬಂದು ಹೇಳ್ಬೇಕು. ಜಿಲ್ಲಾ ನಿರೂಪಣಾಧಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ನೀವು ಅಪ್ಲಿಕೇಶನ್ ಕೊಟ್ರೆ ಸಿಂಗಲ್ ಪೇರೆಂಟ್ ಒಂದು ತಿಂಗಳಿಗೆ 4,000 ರೂಪಾಯಿದಂತೆ, ಒಂದು ವರ್ಷಕ್ಕೆ 48,000 ರೂಪಾಯಿ ಅನುದಾನ ಅಮೌಂಟ್ ಬರ್ತದೆ. ನೀವು ಅಪ್ಲಿಕೇಶನ್ माइक
ಸೈಲೆಂಟ್ ಆಗಿರಿ. ಕರೆಕ್ಟ್ ಮಾಡಿ ವಿಡಿಯೋ ಮತ್ತು GPS ಫೋಟೋ ಹಾಕಬೇಕು. ನಾನಿಲ್ಲ ಅಂದ್ರೆ ನಾ ಮಾಡಿಸ್ಕೊಡ್ತೀನಿ. ಮೇಡಮ್, ಸುಮಾರು 8 ತಿಂಗಳಲ್ಲಿ 16 ಜಿಲ್ಲೆಗೆ ಪ್ರವಾಸ ಮಾಡಿದ್ದೀವಿ. ಜಿಲ್ಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ಥರ ಹಳ್ಳಿ ಜನರ ರಕ್ಷಣೆ ನಿಲ್ತೀರಿ ಅನ್ನೋದ್ರ ಕುರಿತು ತಾವು ಮತ್ತೊಂದು ಎಷ್ಟು ಏನು ರೀತಿಯಲ್ಲಿ ಹೆಂಗೆ ಅಂದರೆ ಇಷ್ಟು ಮಾಡ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀನಿ. ನನ್ನ ಕೈಯಲ್ಲಿ ಅಂದರೆ ಈ ಅಧಿಕಾರ ಇದೆಯಲ್ಲ, ಮಹಿಳಾ ಆಯೋಗದ ಅಧಿಕಾರ ವ್ಯಾಪ್ತಿ, ಹೆಣ್ಣು ಮಗಳ ಮೂಲಭೂತ ಸೌಕರ್ಯವನ್ನು ಒದಗಿಸೋದು, ಅವಳ ರಕ್ಷಣೆ, ಅವಳ ಆರೋಗ್ಯ. ಈವನ್ ಆಶ್ರಯ ಕಾಲೋನಿನಲ್ಲಿ ಒಂದು ದಿನ ಇವರು ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಲ್ಲ. ಎಲ್ಲ ಬಡವರು ಆ್ಯಕ್ಚುಲಿ ಸರ್ಕಾರದ ಎಲ್ಲ ಯೋಜನೆಗಳಿದೆ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಅಷ್ಟು ಯೋಜನೆಗಳು ಬಡವರು ಮನೆಗೆ ಸೇರಿಬಿಟ್ರೆ ಸ್ವರ್ಗ ಎಲ್ಲಿ ನೋಡೋಂಗೆ ಇಲ್ರಿ, ಎಲ್ಲ ಇಲ್ಲೇ ಸಿಗುತ್ತೆ. ಆ ಸಿಸ್ಟಮ್ ಇದೆಯಲ್ಲ ಎಲ್ಲ ಫೇಲ್ ಆಗಿಬಿಟ್ಟಿದೆ, ಅದೇ ಪ್ರಾಬ್ಲಮ್ ಆಗಿದೆ. ನೀವೆಲ್ಲರೂ ತಿಳ್ಕೋಬೇಕು. ನೀವೆಲ್ಲ 8,000 ಕೆಲಸ ಮಾಡ್ತೀರಾ, ನಿಮಗೆಲ್ಲ ಸರ್ಕಾರದ ಎಲ್ಲ ಯೋಜನೆಗಳು ಹೇಳಿದ್ರಿ. ಒತ್ತಡ ಹಾಕಿ ಇಲ್ಲಿ ಯಾರು ಅಲ್ಲ, ಒತ್ತಡ ಅಂತಂದ್ರೆ ಯಾರು ಒತ್ತಡ ಹಾಕಿದ್ರು ಅದೆಲ್ಲ ನಿಮಗ್ ಬೇಡ ರೀ. ನಾವು ಯಾವ ಅಲ್ಲ ನಂದು ತಾಲೂಕು ಆಸ್ಪತ್ರೆ ಇವತ್ತು ಭೇಟಿ ಇತ್ತು. ಮತ್ತು ನಾನು ಎಲ್ಲ ಪೇಷಂಟ್ಸ್ನು ಮಾತಾಡಿಸಿದೆ. ಯಾರೋ ಒಬ್ಬರು ಡಾಕ್ಟ್ರ್ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತು ಅವರ ಓಟಿ ಆಗಲಿ ಅಥವಾ ಅವ್ರ ಲೇಬರ್ ಚೇಂಬರ್ ಆಗಲಿ ಪ್ರತಿಯೊಂದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸ್ಟೆರಿಲೈಸೇಷನ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳೆಲ್ಲರೂ ನಾನು ಬರ್ತೀನಿ ಅಂತ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಅದು. ಬಟ್ ಎಲ್ಲ ಕಡೆ ಸ್ವಚ್ಛವಾಗಿದೆ. ಮತ್ತು ಊಟದ ಬಗ್ಗೆ ಕೇಳಿದೆ, ಊಟನೂ ಅಷ್ಟೇ ಮಧ್ಯಾಹ್ನ ಬಾಳೆಹಣ್ಣು, ತತ್ತಿ ಎಲ್ಲ ಊಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಒಂದು ತಿಂಗಳಿಗೆ 100 ಡೆಲಿವರಿ 140 ಡೆಲಿವರಿ ಆಗುತ್ತೆ. ಮೆಟರ್ನಲ್ ಡೆತ್ತು ಇಲ್ಲಿ 0 ಇದೆ. ಅದು ಬಹಳ ಇದಾಗಿತ್ತು. ಒಂದೇ ಒಂದು ಇವರ ತೊಂದರೆ ನಾನು ನೋಡಿದ್ದೇನಂತಂದರೆ, ಮೇಲ್ಗಡೆ ಆ್ಯಸ್ ಯೂಶ್ವಲ್ ಟ್ಯಾಂಕ್ಗಳೆಲ್ಲ 4 ಟ್ಯಾಂಕ್ ಏನೋ ಎಲ್ಲ ಓಪನ್, ಅದಕ್ಕೆ ಲಿಡ್ಡೇ ಇಲ್ಲ, ಪಾಚಿಗಳು ಕಟ್ಕೊಂಡಿದೆ. ಅದೇನು ತೊಳಿತಾರೋ ಇದೆಯೋ ಏನೂ ಗೊತ್ತಿಲ್ಲ ನನಗೆ. ಇದೆಲ್ಲ ಭಾಳ ತಪ್ಪು. ಇದ್ರ ಬಗ್ಗೆ ನಾನು ಲೆಟ್ರ್ ಇಶ್ಯೂ ಮಾಡ್ತೇನೆ. ಅದು ಒಂದು ಬಿಟ್ಟರೆ ಐ ಥಿಂಕ್ ದೇ ಆರ್ ಡೂಯಿಂಗ್ ಗುಡ್. ಒಂದೇನಂದರೆ ಅವ್ರ ಹತ್ರ ಡಾಕ್ಟರ್ಸ್ ಇಲ್ಲ, ಫಿಸಿಷಿಯನ್ ಇಲ್ಲ, ರೇಡಿಯಾಲಜಿಸ್ಟ್ ಇಲ್ಲ. ಬಟ್ ಖುಷಿ ಏನಂದರೆ ಒಂದು ತಿಂಗಳಂತೆ ಒಬ್ಬರು ಗೈನಕಾಲಜಿಸ್ಟ್ ಬಂದಿದ್ದಾರೆ. ಅವರು ನಮ್ಮ ಈ ಭಾಗದ ಬಸರಿ ಬಾಣಂತಿಯರಿಗೆ ಚಲೋ ನೋಡಲಿ, ಅವ್ರು ಬಿಟ್ಟು ಹೋಗದೆ ಇರೋಂಗೆ ಎಲ್ಲ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳಕ್ಕೆ ಈ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಅಂತ ಕೇಳ್ಬೇಕು ನೀವು. ನನಗೆ ರಸ್ತೆ ಇಲ್ಲ, ಆ ಊರಿಗೆ ಹೋಗ್ಬೇಕಾದ್ರೆ ನನಗೆ ಗಾಡಿ ಇಷ್ಟು ತ್ರಾಸಾಗ್ತಿ. ಎಲ್ಲ ದೊಡ್ಡ ದೊಡ್ಡ ಹಳ್ಳ, ಕೊಂಡಗಳು, ಎಂಥರ ಚರಂಡಿ ಮೋರಿ ನೀರುಗಳು. ಆಮೇಲೆ ಆ ಊರಿನಲ್ಲಿ PDOಗಳಾಗಿ ಯಾವುದೇ ಅಧಿಕಾರಿಗಳಿಗೆ ಹೋಗಿ ಒಂದಿನ ಒಂದು ಗ್ರಾಮ ಸಭೆ ಮಾಡಿ ಪೆನ್ಷನ್ಗಳು, ಮಕ್ಕಳಿಗೆ ಬಸ್ಸಿನ ಫೆಸಿಲಿಟಿ ಇಲ್ಲ. 8 ಹಳ್ಳಿಗೆ ಒಂದೇ ಬಸ್ ಅಂತ, ಎಲ್ಲ ಹಳ್ಳಿ ಸುತ್ತಕೊಂಡು ಅದು ಮುದ್ದೇಬಿಹಾಳಕ್ಕೆ ಬಂದು ಕಾಲೇಜ್ ಮುಗಿಸ್ಕೊಂಡು ಬರೋಕ್ಕೆ ಮಕ್ಕಳಿಗೆ ರಾತ್ರಿ ಎಷ್ಟೊತ್ತಾಗ್ತದೆ ತಂದೆ ತಾಯಿ ಕಾಯ್ತಿರ್ತಾರೆ. ಅದರಿಂದ ಹೆಣ್ಮಕ್ಳಿಗೆ ಮೊದಲನೇ ಮದುವೆ ಮಾಡಿಬಿಡ್ತೀವಿ ಅಂತ ಅಲ್ಲಿ ತಾಯಂದ್ರು ಹೇಳ್ತಾ ಇದ್ದಿದ್ದು. ಬಸ್ಸಿನ ಕೊರತೆ, ಮತ್ತು ಏನು ನಮ್ಮ ಇನ್ನೊಂದಿದೆಯಲ್ಲಪ್ಪ, ನಮ್ಮ ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಅಲ್ಲಿ